Viewers, today we start a second standard unit number 3 going places. Chapter number 1 come back soon. Come back soon ಅಂತ ಒಂದು poem ಅನ್ನು ಸಾರಾಂಶವನ್ನು ನೋಡೋಣ. If you new to my channel, please subscribe my channel. If you like my video, please press like button. So let us start the poem. Take a bus or take a train. Take a boat or take a plane. Take a taxi, take a car. Maybe near or maybe far. ಲೈನ್ ಬೈ ಲೈನ್ ಈ ಸೆಂಟೆನ್ಸಿನ ಅರ್ಥವನ್ನು ನೋಡೋಣ. ಟೇಕ್ ಎ ಬಸ್ ಅಂದರೆ ಬಸ್ಸಿನಲ್ಲಿ ಹೋಗಿ. ಆರ್ ಟೇಕ್ ಎ ಟ್ರೈನ್ ಅಂದರೆ ಅಥವಾ ರೈಲಿನಲ್ಲಿ ಹೋಗಿ. ಟೇಕ್ ಎ ಬೋಟ್ ಅಂದರೆ ದೋಣಿಯಲ್ಲಿ ಹೋಗಿ. ಆರ್ ಟೇಕ್ ಎ ಪ್ಲೇನ್ ಅಂದರೆ ಅಥವಾ ವಿಮಾನದಲ್ಲಿ ಹೋಗಿ. ಟೇಕ್ ಎ ಟ್ಯಾಕ್ಸಿ ಅಂದರೆ ಟ್ಯಾಕ್ಸಿಯಲ್ಲಿ ಹೋಗಿ. ಟೇಕ್ ಎ ಕಾರ್ ಅಂದರೆ ಕಾರಿನಲ್ಲಿ ಹೋಗಿ. ಮೇ ಬಿ ನಿಯರ್ ಆರ್ ಮೇ ಬಿ ಫಾರ್ ಬಹುಶಃ ಹತ್ತಿರಕ್ಕೆ ಹೋಗಬಹುದು ಅಥವಾ ದೂರ ಹೋಗಬಹುದು. ಸಾರಾಂಶ: ನಾವು ಬಸ್, ರೈಲ್, ದೋಣಿ, ವಿಮಾನ, ಟ್ಯಾಕ್ಸಿ ಮತ್ತು ಕಾರು ಮುಂತಾದ ವಿವಿಧ ವಾಹನಗಳಲ್ಲಿ ಪ್ರಯಾಣ ಮಾಡಬಹುದು. ನಾವು ಹತ್ತಿರದ ಸ್ಥಳಕ್ಕೂ ಅಥವಾ ದೂರದ ಸ್ಥಳಕ್ಕೂ ಪ್ರಯಾಣ ಮಾಡಬಹುದು ಎಂದು ಆಗಿದೆ. ಸೊ ಲೆಟ್ us see the vehicles first. This is a helicopter. This is a bus. This is car. So here we can see this is a train. And this is a taxi and this is a aeroplane. We can see so many vehicles here. If you want to vehicles chart, I will tag in my video. ನಾನು ನನ್ನ ವಿಡಿಯೋನಲ್ಲಿ ವೆಹಿಕಲ್ಸ್ ಚಾರ್ಟನ್ನು ಟ್ಯಾಗ್ ಮಾಡಿದ್ದೀನಿ. ನೀವು ಬೇಕಾದರೆ ಅದು ವೆಹಿಕಲ್ಸ್ ಚಾರ್ಟನ್ನು ತಗೊಂಡು ವೆಹಿಕಲ್ಸ್ ನೋಡಬಹುದು. ಕಮ್ ಟು ನೆಕ್ಸ್ಟ್ ಪೇಜ್. ಟೇಕ್ ಎ ರಾಕೆಟ್ to the moon, but be sure to become back soon. ರಾಕೆಟ್ನಲ್ಲಿ ಹೋಗಿ ಚಂದ್ರನ ಕಡೆ. ಟು ದ ಮೂನ್ ಅಂದರೆ ಚಂದ್ರನ ಕಡೆ. ಆದರೆ ಖಚಿತವಾಗಿರಿ. ಬಟ್ ಬಿ ಶೂರ್ ಅಂದರೆ ಖಚಿತವಾಗಿರಿ. ಟು ಕಮ್ ಬ್ಯಾಕ್ ಸೂನ್ ಅಂದರೆ ಬೇಗನೆ ಮರಳಿ ಬರಲು ಅಂತ. ರಾಕೆಟ್ನಲ್ಲಿ ಚಂದ್ರನ ಕಡೆ ಹೋಗಿ ಆದರೆ ಬೇಗನೆ ಮರಳಿ ಬರಲು ಮರೆಯಬೇಡಿ ಎಂದು ಅರ್ಥವಾಗಿದೆ. ಸೊ ಲೆಟ್ us know the new words. ಟ್ರೈನ್, ಬೋಟ್, ಪ್ಲೇನ್, ಟ್ಯಾಕ್ಸಿ, ನಿಯರ್, ರಾಕೆಟ್ ಇದು ನ್ಯೂ ವರ್ಡ್ಸ್ ಆಗಿದೆ. ಸೊ ಹ್ಯಾವ್ ಯು ಎವರ್ ಟ್ರಾವೆಲ್ ಬೈ ಎ ಬಸ್ ಆರ್ ಟ್ರೈನ್? ನೀವು ಯಾವತ್ತಾದರೂ ಟ್ರೈನ್ ಅಥವಾ ಬಸ್ಸಲ್ಲಿ ಪ್ರಯಾಣ ಮಾಡಿದ್ದೀರಾ ಅಂತ ಅರ್ಥ ಆಗಿದೆ. ಎಸ್, ಐ ಹ್ಯಾವ್ ಟ್ರಾವೆಲ್ಡ್ ಬೈ ಬಸ್ ಆರ್ ಟ್ರೈನ್. ಇದ್ರದ್ದು ಆನ್ಸರ್ ಏನಿದೆ? ಎಸ್, ಐ ಹ್ಯಾವ್ ಟ್ರಾವೆಲ್ಡ್ ಬೈ ಎ ಬಸ್ ಆರ್ ಎ ಟ್ರೈನ್. ವೇರ್ ಡಿಡ್ ಯು ಗೋ? ಎಲ್ಲಿಗೆ ಹೋಗಿದ್ರಿ ಬಸ್ಸಲ್ಲಿ ಅಂತ ಅರ್ಥ ಆಗಿದೆ. ಐ ವೆಂಟ್ ಟು ಮೈ ವಿಲೇಜ್. ನನ್ನ ಊರಿನ ಕಡೆ ನಾನು ಹೋಗಿದ್ದೆ. ವಾಟ್ ಡಿಡ್ ಯು ಈಟ್ ಆನ್ ದ ವೇ? ನೀವು ಹೋಗ್ತಾ ಇರಬೇಕಾದ್ರೆ ಏನನ್ನ ತಿಂದ್ರಿ ಅಂತ ಅರ್ಥ ಆಗಿದೆ. ಐ ಈಟ್ ರೈಸ್ ಆ್ಯಂಡ್ ಕರಿ ಆನ್ ದ ವೇ. ನಾನು ರೈಸ್ ಮತ್ತು ಸಾಂಬಾರ್ ತಿಂದೆ. ವಾಟ್ ಡಿಡ್ ಯು ಸಿ ಫ್ರಮ್ ದ ವಿಂಡೋ? ನೀವು ವಿಂಡೋಸಿಂದ ಏನನ್ನ ನೋಡಿದ್ರಿ? ಐ ಸಾ ಟ್ರೀಸ್, ಹೌಸಸ್, ಕಾರ್ಸ್ ಫ್ರಮ್ ದ ವಿಂಡೋ. ನಾನು ಮರಗಳು, ಮನೆಗಳು ಮತ್ತು ವೆಹಿಕಲ್ಸ್, ಕಾರ್ಸ್ ಎಲ್ಲ ನಾನು ನೋಡಿದೆ ಅಂತ ಅರ್ಥ ಆಗಿದೆ. ಹೂ ಎಲ್ಸ್ ವೆಂಟ್ ವಿತ್ ಯು? ಐ ವೆಂಟ್ ವಿತ್ ಮೈ ಫ್ಯಾಮಿಲಿ. ನಿಮ್ಮ ಜೊತೆ ಯಾರ್ಯಾರು ಬಂದಿದ್ರು? ನಮ್ಮ ಜೊತೆ ಫ್ಯಾಮಿಲಿ ಜೊತೆ ನಾನು ಹೋಗಿದ್ದೆ ಅಂತ ಅರ್ಥ ಆಗಿದೆ. ಡಿಡ್ ಯು ಹ್ಯಾವ್ ಫನ್? ಶೇರ್ ಇಟ್ ವಿತ್ ದ ಕ್ಲಾಸ್. ಅಲ್ಲಿ ನಿಮ್ಮದು ಫನ್ ಆಯ್ತಾ? ಏನಾದರೂ ಫನ್ನಿ ಥಿಂಗ್ಸ್ ಏನಾದರೂ ನಡೀತಾ? ನೀವು
ಕ್ಲಾಸಿನ ಜೊತೆ ಶೇರ್ ಮಾಡ್ಕೊಳ್ಳಿ. ಎಸ್, ಐ ಹ್ಯಾಡ್ ಫನ್, ಐ ಶೇರ್ಡ್ ವಿತ್ ಮೈ ಕ್ಲಾಸ್. ನಾನು ಕ್ಲಾಸ್ ಎಲ್ಲರ ಜೊತೆ ಶೇರ್ನ ಮಾಡ್ಕೊಳ್ತೀನಿ ಅಂತ ಈ ಕ್ವಶನಿಂದ ಆನ್ಸರ್ ಆಗಿದೆ. ಕಮ್ ಟು ನೆಕ್ಸ್ಟ್ ಪೇಜ್. ಲಿಸನ್ ಟು ಯುವರ್ ಟೀಚರ್ ಆ್ಯಂಡ್ ರೀಡ್ ಔಟ್ ಎ ಪೊಯಮ್. Everybody stops, everybody stand, everybody sit and raise your hand. Everybody ಅಂದರೆ ಎಲ್ಲರೂ ಸ್ಟಾಪ್ ಆಗಿ, ಎಲ್ಲರೂ ಸ್ಟ್ಯಾಂಡ್ ಅಂದರೆ ಎವ್ರಿಬಡಿ ಸ್ಟ್ಯಾಂಡ್ ಅಂದರೆ ಎಲ್ಲರೂ ನಿಂತ್ಕೊಳ್ಳಿ, ಎವ್ರಿಬಡಿ ಸಿಟ್ ಅಂದರೆ ಎಲ್ಲರೂ ಕೂತ್ಕೊಳ್ಳಿ, ಆ್ಯಂಡ್ ರೈಸ್ ಯುವರ್ ಹ್ಯಾಂಡ್ಸ್ ಅಂದರೆ ಎಲ್ಲರೂ ಕೈ ಎತ್ತಿ ಅಂತ ಅರ್ಥ ಆಗಿದೆ. ಇಟ್ ಈಸ್ ಎ ಪೊಯಮ್, ಆ್ಯಕ್ಷನ್ ವಿತ್ ಪೊಯಮ್. ಟೀಚರ್ಸ್ ಜೊತೆ ಮಕ್ಕಳು ಕೂಡ ಆ್ಯಕ್ಷನಿಂದ ಮಾಡ್ಬೋದು. ಎವ್ರಿಬಡಿ ಜಂಪ್, ಎವ್ರಿಬಡಿ ರನ್, ಎವ್ರಿಬಡಿ ಸ್ಟಾಪ್, ಓ ವಾಟ್ ಫನ್. ಎಲ್ಲರೂ ಜಂಪ್ನ ಮಾಡಬೇಕು. ಎವ್ರಿಬಡಿ ರನ್ ಅಂದರೆ ಎಲ್ಲರೂ ಓಡಿ, ಎವ್ರಿಬಡಿ ಸ್ಟಾಪ್ ಅಂದರೆ ಎಲ್ಲರೂ ನಿಲ್ಲಿಸಿ. ಓ ವಾಟ್ ಫನ್, ಎಷ್ಟು ಫನ್ನಿ ಆಗಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಈ ಸೆಂಟೆನ್ಸಿನ ಅರ್ಥ ಆಗಿದೆ. ಕಮ್ ಟು ನೆಕ್ಸ್ಟ್. ಡ್ರಾ ದ ವೆಹಿಕಲ್ ದಟ್ ಯು ಲೈಕ್ ದ ಮೋಸ್ಟ್. ನೀವು ಒಂದು ವೆಹಿಕಲನ್ನು ಇಲ್ಲಿ ಬಿಡಿಸ್ಬೇಕು. ಸೈಕಲ್, ಅದರ್ವೈಸ್ ಬೈಕ್, ಕಾರ್, ನಿಮಗೇನು ಇಷ್ಟನೋ ಆ ವೆಹಿಕಲ್ ಇಲ್ಲಿ ನೀವು ಡ್ರಾ ಮಾಡಬೇಕು. ಕಮ್ ಟು ನೆಕ್ಸ್ಟ್ ಪೇಜ್. ಮೇಕ್ ಎ ಲಿಸ್ಟ್, ಸಾರ್ಟ್ ಔಟ್ ದ ಡಿಫರೆಂಟ್ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಗಿವನ್ ಇನ್ ದ ಬಾಕ್ಸಸ್ depending on the surface they move on. The first one has been done for you. ಇಲ್ಲಿ ಸ್ವಲ್ಪ ವೆಹಿಕಲ್ಸ್ ನೇಮನ್ನು ಕೊಟ್ಟಿದ್ದಾರೆ. ಅದು ಲ್ಯಾಂಡಲ್ಲಿ ಮೂವ್ ಆಗುತ್ತಾ, ಏರಲ್ಲಿ ಮೂವ್ ಆಗುತ್ತಾ, ವಾಟರಲ್ಲಿ ಮೂವ್ ಆಗುತ್ತಾ ನೀವು ಬರಿಬೇಕಾಗಿದೆ. ಫಸ್ಟ್ ವಿ ಕ್ಯಾನ್ ಸಿ ಎ ಲ್ಯಾಂಡ್, ಬಸ್ಸನ್ನು ಅವರು ಎಕ್ಸಾಂಪಲ್ ಆಗಿ ಬರೆದಿದ್ದಾರೆ. ನೆಕ್ಸ್ಟ್ ಈಸ್ ಕಾರ್ ಎಲ್ಲಿ ಮೂವ್ ಆಗುತ್ತೆ, ಲ್ಯಾಂಡಲ್ಲಿ ಮೂವ್ ಆಗುತ್ತೆ. ಏರೋಪ್ಲೇನ್ ಈಸ್ ಇನ್ ಏರ್. ಟ್ರೇನ್ ಈಸ್ ಇನ್ ಲ್ಯಾಂಡ್. ಜೀಪ್ ಈಸ್ ಇನ್ ಲ್ಯಾಂಡ್. ಶಿಪ್ ಈಸ್ ಇನ್ ವಾಟರ್. ಬೋಟ್ ಈಸ್ ಇನ್ ವಾಟರ್. ಬೈಸಿಕಲ್ ಈಸ್ ಇನ್ ಲ್ಯಾಂಡ್. ಹೆಲಿಕಾಪ್ಟರ್ ಈಸ್ ಇನ್ ಏರ್. ಟ್ರಕ್ ಈಸ್ ಇನ್ ಲ್ಯಾಂಡ್. ಯಾಚ್ ಅಂದರೆ ಅದನ್ನು ಬೋಟ್ ಥರ ಇರುತ್ತೆ, ಅದು ವಾಟರಲ್ಲಿ ಮೂವ್ ಆಗುತ್ತೆ. ಕಾರ್ಟ್ ಈಸ್ ಇನ್ ಲ್ಯಾಂಡ್. ರಫ್ಟ್ ಈಸ್ ಇನ್ ವಾಟರ್. ರಫ್ಟ್ ಅಂದರೆ ಅದೂ ದೋಣಿ ಥರ ಇರುತ್ತೆ. ನಾನು ಒಂದು ಪಿಕ್ಚರ್ ಟ್ಯಾಗ್ ಮಾಡ್ತೀನಿ, ಅಲ್ಲಿ ನೀವು ನೋಡ್ಬೋದು. ಸೊ ಟ್ಯಾಕ್ಸಿ ಮೂವ್ ಆನ್ ಲ್ಯಾಂಡ್. ಟ್ರ್ಯಾಕ್ಟರ್ ಮೂವ್ ಆನ್ ಲ್ಯಾಂಡ್. ಈ ಥರ ನೀವು ಬರಿಬೇಕಾಗುತ್ತೆ. ಓವಲ್ ಸೌಂಡ್ ಯು. ರೀಡ್ ದ ವರ್ಡ್ಸ್ ಬಿಲೋ ಈಚ್ ಪಿಕ್ಚರ್. ಓವಲ್ ಸೌಂಡ್ ಯು ಸೌಂಡ್ ಆಗಿದೆ. ಆನ್ ಅಂಬ್ರೆಲಾ, ಎ ಟ್ರಕ್, ಎ ಡಕ್, ಎ ಜಗ್, ಎ ಮಗ್, a cup, a bus, a rug, a hat. If you like my video, please press like button. If you want more videos, please subscribe my channel. Thank you.